बोलो भारत माता की, कांग्रेस पार्टी की, मल्लिकार्जुन खड़गे की। स्टेज मेले गन्मेनो ಮಿಕ್ಕಿದವರೆಲ್ಲ ಕೆಪಿಸಿಸಿ ಯೂತ್ ಕಾಂಗ್ರೆಸ್ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದವರೆಲ್ಲ ಕೆಳಗಡೆ ಇಳಬೇಕು. ಶಿಸ್ತಿಲ್ಲ ಅಂದ್ರೆ ಯಾವ ನಿಮ್ದು ಆಫೀಸ್ ಬೇರೆಸ್ ಎಲ್ಲ ಅವರೆಲ್ಲ ಎಲೆಕ್ಷನ್ ಗೆದ್ದವ್ರೆ. ಎಲ್ಲ ಗನ್ಮೇನು ಬೇರೆಯವರೆಲ್ಲ ಕೆಳಗಡೆ ಇಳಿಬೇಕು. ಅಲ್ಲಿವರೆಗೂ ನಾವು ಭಾಷಣ ಮಾಡಲ್ಲ. ಈ ಕಡೆನೂ ಹೇಳ್ತಾ ಇದ್ದೀನಿ, ಪದಾಧಿಕಾರಿಗಳು ಬಿಟ್ಟು ಮಿಕ್ಕಿದೆಲ್ಲ ಕೆಳಗಡೆ ನಿಂತ್ಕೊಳ್ಳಿ. ಅಲ್ಲಿ ಚೀನಿದಾಗ ಹೋಗಿ ಕೂತ್ಕೊಳ್ಳಿ ನೀವು. ಆಯ್ತು ಬಿಡ ಸ್ವಲ್ಪ ಆಯ್ತು. ನಾನು ಮಾತಾಡೋವರೆಗೂ 5 ನಿಮಿಷ 10 ನಿಮಿಷ ಏನು ಮಾತಾಡ್ತೀನಿ ಕೇಳಿ ಸುಮ್ಮನೆ. ನಿಮ್ಮ ಡಿಕೆ ಗೀಕೆ ಎಲ್ಲ ಆಮೇಲೆ ಮಾಡೋರಂತೆ. ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಅರಿವಿದೆ. ಸ್ವಲ್ಪ ಇರಿ. ಬಂಧುಗಳೇ, ನಾನು ಕಿರ್ಚಬೇಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲ ಇದನ್ನ ಕೆಳಗಡೆ ಇಳಿಸಿ ಕೆಳಗಡೆ ಎಲ್ಲ. ಯಾವ ಬೋರ್ಡು ಬೇಡ, ನಿಮ್ಮ ಬೋರ್ಡು ಯಾವ ಬೋರ್ಡು ಬೇಡ, ಇಳಿಸಿ ಕೂತ್ಕೊಳ್ಳಿ. ಎಲ್ಲ ಚೇರ್ ಇದೆ, ಕೂತ್ಕೊಳ್ಳಿ. ನೋಡಿ, ರಾಜ್ಯ ಎಲ್ಲ ಹೊರಗಡೆ ಯಾರು ಬಂದಿಲ್ಲ, ಎಲ್ಲ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದಾರೆ. ನಾನು ಏನು ಮಾತಾಡ್ತೀನಿ ಅನ್ನೋದು ಕೇಳಬೇಕು, ಶಿಸ್ತಿರಬೇಕು. ನೋಡಿ, ಇವರು ಟಿವಿಯವರು ಡೈರೆಕ್ಟು ಬರೀ ಫೋಟೋ ಮಾತ್ರ, ಸ್ಟೇಜ್ ನೀನು ತೋರ್ಸಕ್ಕೆ ಹೋಗ್ಬೇಡಿ. ನೀವು ಬರೀ ಏನು ಮಾತಾಡ್ತಾ ಇದೀವಿ ಅದನ್ನ ತೆಗೀರಿ. ಆ ಸ್ಟೇಜ್ನ ತೆಗೀರೋರು ಯಾರದು? ಬರೀ ನಿಮ್ಮ ಸ್ಟೇಜ್ ತೋರಿಸ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಸ್ಟೇಜ್ ಆಯ್ತು, ಎಲ್ಲರನ್ನೂ ತೋರ್ಸಕ್ಕಾಗಲ್ಲ. ಬಂಧುಗಳೇ, ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಉದಯ್ ಭಾನು ಚೆಬಿಯವರೇ, I would like to thank and welcome the Indian Youth Congress President, Mr. Uday Bhanu Cha, for having come to this great event. ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ರಿಜ್ವಾನ್ ರವರೇ, ಈಗ ತಾನೇ ಸ್ಟೇಜ್ ಮೇಲೆ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಂಜೇಮಠ್ ಇದ್ದಾರೆ, ಬಸನಗೌಡ ಬಾದಲಿ ಅವರಿದ್ದಾರೆ, ಈಗ ತಾನೇ ಅಧಿಕಾರವನ್ನು ಹಸ್ತಾಂತರ ಮಾಡಿದಂಥ ಮಹಮ್ಮದ್ ದಲ್ಪದ್ ಇದ್ದಾರೆ, ಎಐಸಿಸಿಯ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ, ಸಂಸತ್ ಸದಸ್ಯಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ನೂತನವಾಗಿ ಆಯ್ಕೆಯಾಗಂತ ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಜನರಲ್ ಸೆಕ್ರೆಟರಿ ಇದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಕೆಳಗಡೆ ಎಲ್ಲ ತಾಲೂಕು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳಿದ್ದೀರಿ, ಪದಾಧಿಕಾರಿಗಳಿದ್ದೀರಿ, ಸದಸ್ಯರಿದ್ದೀರಿ. ಎಲ್ಲರ ಹೆಸರನ್ನ ನಾನು ವೇದಿಕೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಬೇಕು. ವಿನಯ್ ಕುಮಾರ್ ಸೊರ್ಕೆಯಿಂದ ಹಿಡಿದು ಬೇರೆ ಎಲ್ಲ ಹಿರಿಯರ ಮುಖಂಡರು, ಯೂತ್ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಇವತ್ತು ಬಹಳ ವಿಶೇಷವಾದಂಥ ದಿನ. ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗಿ ನೋಂದಣಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನನಗೆ ವರದಿಯನ್ನು ಕೊಟ್ಟಿದೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕ್ರೆ. ಮಧ್ಯ ಮಾತಾಡೋದು, ಬೋರ್ಡೆಲ್ಲ ಇಳಿಸಿ ಕೆಳಗಡೆ ಇಳಿಸೋನು ಯಾರು? 40 ಬೋರ್ಡು ಇಳಿಸೋ ಕೆಳಗಡೆ, ಇಳಿಸೋ ಕೆಳಗಡೆ. ಗೊತ್ತು, ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡೋದು ಕಲೀರಿ ನೀವೆಲ್ಲ. ಇಲ್ಲಿ 25 ಲಕ್ಷದ ಮೆಂಬರ್ಸ್ ಮಾಡಿದ್ದೀರಿ. ಇಲ್ಲೊಂದು 15-20 ಸಾವಿರ ಜನ ಬಂದಿದ್ದೀರಿ. ಮಿಕ್ಕಿದ ಮೆಂಬರ್ಸ್ ಎಲ್ಲಿ ಹೋದ್ರು ಅನ್ನೋದು ಬಹಳ ಮುಖ್ಯ.
I would like to inform the Indian Youth Congress President. There may be a big meeting today, but 25 lakhs members is a very massive number. Today I am giving them a message. All Taluk level Youth Congress presidents who have made the membership should organize a program in the similar way in the respective taluks by inviting all the Youth Congress members. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಜಿಲ್ಲಾ ಅಧ್ಯಕ್ಷಗಳಿಗೆ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡಿದ್ದೇವೆ. 25 ಲಕ್ಷ ಮೆಂಬರ್ಸ್ ಮಾಡಿದ್ದೀರಿ. ನೀವೇ ಮಾಡಿರೋದು, ನಾವು ಮಾಡಿದ್ದಲ್ಲ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಬಹುದು, ಸೋಲ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ತಾವು ಸ್ವೀಕಾರ ಮಾಡಿದಿರಲ್ಲ, ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಾಲೂಕ್ ಲೆವೆಲಲ್ಲಿ ನಮ್ಮ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹೋಗಿ ನಮ್ಮ ಕೆಪಿಸಿಸಿ ಪದಾಧಿಕಾರಿಗಳನ್ನು ನಾನು ಕಳಿಸ್ಕೊಡ್ತೀನಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಮಾದರಿಲಿ 500 ಜನ ಸೇರಲಿ, 1000 ಜನ ಸೇರಲಿ, ಎಷ್ಟು ಜನ ಯೂತ್ ಕಾಂಗ್ರೆಸ್ ಆಗಿ ಮೆಂಬರನ್ನು ಪಡೆದಿದ್ದಾರೆ ಅವನ್ನೆಲ್ಲ ಸೇರಿ ಮತ್ತೊಂದು ತಾಲೂಕ್ ಮಟ್ಟದ ಒಂದು ಪ್ರತಿಜ್ಞಾ ವಿಧಿಯನ್ನು ಅಧಿಕಾರ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾನಿವತ್ತು ಅಧ್ಯಕ್ಷರಿಗೆ ನಾನು ಸೂಚನೆಯನ್ನು ನಾನು ಕೊಡ್ತಾ ಇದ್ದೇನೆ. ಯಾರನ್ನೋ ಮೆಂಬರ್ ಮಾಡಿಬಿಟ್ಟು ಅವನು ಬರೀ ಓಟ್ ಹಾಕ್ಸ್ಕೊಂಡು ನಾಳೆ ಬೆಳಗ್ಗೆ ಅವನು ನಮ್ಮ ಕಾಂಗ್ರೆಸ್ ಲೆಕ್ಕದಲ್ಲಿ ಇಲ್ಲದೆ ಹೋದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನೀವು ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಇಂಥ ಸಮಾವೇಶವನ್ನು ಮಾಡಬೇಕು. ಆಗ್ಬೋದಲ್ಲ ಏನ್ರಿ? ಆಲ್ ದಿ ಆಫೀಸ್ ಬೇರರ್ಸ್ ಲಿಫ್ಟ್ ಯುವರ್ ಹ್ಯಾಂಡ್ ನೌ. ಓನ್ಲಿ ಫ್ಯೂ ಆಫ್ ದೆಮ್ ಆರ್ ಲಿಫ್ಟಿಂಗ್. ಓಕೆ, ವಿಡಿಯೋ ತೆಗೀರಪ್ಪ ಎಲ್ಲರದು. ಈ ಕಡೆ ನೋಡೋಣ. ಇಲ್ಲಿ ಯಾರು ಇದ್ದೀರಲ್ಲ? ಗುಡ್. ಓಕೆ, ಮಾಡ್ತಿರ್ತಾನೆ ಎಲ್ಲರೂ ಸೇರಿ. ಆಗ ಗೊತ್ತಾಗ್ತದೆ ಯಾರು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ. ಇದನ್ನು ಕಂಡಿಡ್ಬೇಕು ತಾನೆ? ಒಂದು. ಎರಡನೇದು, ಇವತ್ತು ನಾವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ ಆಚರಣೆಯನ್ನ ಮೊನ್ನೆ ತಾನೇ ನಾವು ಬೆಳಗಾಂನಲ್ಲಿ ಮಾಡಿದೋ. ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇದನ್ನು ಅನೇಕ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ನಾನು ಬರ್ತಾ ಇದ್ದೇನೆ. ಇವತ್ತು ತಾವೆಲ್ಲ ತಾಲೂಕ್ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗಿದ್ದೀರಿ, ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ, ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿಯವರ ಪರವಾಗಿ ಮತ್ತು ಈ DK ಶಿವಕುಮಾರ್ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚುನಾವಣೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸಲೇಬೇಕು. ಚುನಾವಣೆಯಲ್ಲಿ ಗೆದ್ದವನೆಲ್ಲ ನಿಂತವನೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸ್ವಲ್ಪ ಡೀಸೆನ್ಸಿ ಕಲಿಬೇಕು ನೀವೆಲ್ಲ, ಗನ್ಮೆನ್ಗಳೆಲ್ಲ. ಸ್ಟೇಜ್ ಅಂದ್ರೆ ಏನು ತಿಳ್ಕೊಂಡಿದ್ದೀರ ನೀವೆಲ್ಲ? ಇದು
ಶಾಸಕರು ನೀವು ದಯವಿಟ್ಟು ತಿಳ್ಕೋಬೇಕು. ನೀವು ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡಬೇಕಾದ್ರೆ ಅದು ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರು ಮಾತ್ರ ನಾಯಕರಲ್ಲ. ಚುನಾವಣೆಯಲ್ಲಿ ಸೋತವನು ನಾಯಕನಲ್ಲ. ಯಾರು ಪ್ರಾಮಾಣಿಕವಾಗಿ ಪಕ್ಷವನ್ನ ಶಿಸ್ತಿನಿಂದ ತೆಗೆದುಕೊಂಡು ಹೋಗಿ ಶಿಸ್ತನ್ನ ಕಾಪಾಡಿಕೊಂಡು ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸಿಕೊಂಡು ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ಭಾರತದ ಸಂವಿಧಾನ, ಈ ಭಾರತದ ರಾಷ್ಟ್ರೀಯ ಧ್ವಜ, ಈ ಭಾರತದ ರಾಷ್ಟ್ರೀಯ ಗೀತೆ, ಇದನ್ನ ಯಾರು ಕಾಪಾಡ್ಕೊಂಡು ಹೋಗ್ತಾರೆ ಅವನೇ ಭಾರತೀಯ, ಅವನೇ ಮೊದಲಿಗ ಕಾಂಗ್ರೆಸ್ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಾನು ಕಾಲೇಜಲ್ಲಿ ಇರಬೇಕಾದ್ರೆ PUC ಚುನಾವಣೆ ಗೆದ್ದೆ, ಅದು ಬೇರೆ ವಿಚಾರ. ನಾನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿಲಿ ಇಲ್ಲೇ ಕೆಲವರು ಇದ್ದಾರೆ ನನ್ನ ಜೊತೆಲಿ ಓದೋರು. ನಾನು ಫಸ್ಟ್ ಇಯರ್ ಡಿಗ್ರಿ ಇರಬೇಕಾದ್ರೆ ನಾನು ಚುನಾವಣೆಯಲ್ಲಿ ಸೋತೆ. ಅದಾದ್ಮೇಲೆ ನಾನು ಗೆಲುವು ಶುರು ಆಯಿತು. ಅಸೆಂಬ್ಲಿಲಿ ಸೋತೆ 85ರಲ್ಲಿ. ಅದಾದ್ಮೇಲೆ ಸತತವಾಗಿ ನಾನು ಗೆದ್ಕೊಂಡು ಬಂದಿದ್ದೇನೆ. ನಾನು ಬಂಗಾರಪ್ಪ ಸಂಪುಟದ ಮಂತ್ರಿ ಆದಾಗ ಒಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಾನು ಅಧಿಕಾರ, ನಮ್ಮ ನಾರಾಯಣ ಸ್ವಾಮಿ ಅಂತ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಈಗ MSc ಆಗಿದ್ರು, ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದು. ನಾನು ನಮ್ಮ ವಿನಯ್ ಕುಮಾರ್ ಸೊರ್ಕೆ ನಾವೆಲ್ಲ NSU ಇಂದ ಯೂತ್ ಕಾಂಗ್ರೆಸ್ಸಿನ ಸಂಘಟನೆ ಮಾಡಿಕೊಂಡು ಇಬ್ರು ಜೊತೆಲೆ 85ರಲ್ಲಿ ಟಿಕೆಟ್ ಅನ್ನ ಅಂದು KH ಪಾಟೀಲ್ ಅಧ್ಯಕ್ಷರಾಗಿದ್ದರು, ವೀರಪ್ಪ ಮೊಯ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು, ರಾಜೀವ್ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಆವತ್ತಿಂದ ಇವತ್ತರೆಗೂ ಕೂಡ ಸಂಘಟನೆಯಲ್ಲೇ ದುಡ್ಕೊಂಡು ಹಂತವಾಗಿ ಬಂದು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷನಾಗಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಲಸವನ್ನು ನಾನು ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ. ಶಿಸ್ತಿರಬೇಕು. ಶಿಸ್ತಿಲ್ಲ ಅಂದ್ರೆ ಯಾರು ಕೂಡ ನೀವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ತಲೆಯಲ್ಲಿರಲಿ. ಶಿಸ್ತೇ ಮೂಲ ಮಂತ್ರ. ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಾರ್ ಏನಿದ್ರು ಬೂತ್ನಲ್ಲಿ ಬಿಜೆಪಿ ವಿರುದ್ಧ, ದಳದವ್ರ ವಿರುದ್ಧ ವಾರ್ ನಡೆಯಬೇಕೇ ಹೊರತು, ಸಿದ್ಧಾಂತದ ಮೇಲೆ ವಾರ್ ನಡಿಬೇಕೇ ಹೊರತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ. ನಿಮ್ಮ ಪೋಸ್ಟರ್ಸ್ ಏನಿದ್ರು ಕೂಡ ಹಳ್ಳಿಯ ಪ್ರತಿಯೊಂದು ಬೂತ್ನಲ್ಲೂ ಇರಬೇಕು. ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಬರೀ ನಿಮ್ಮ ಮಕ್ಕದ ಚಿಹ್ನೆ ಮೇಲೆ ಯಾರು ವೋಟ್ ಕೊಡೋದಿಲ್ಲ, ಕೊಡೋದು ಹಸ್ತದ ಚಿಹ್ನೆ ಮೇಲೆ. ಈ ಹಸ್ತದ ಚಿಹ್ನೆ ಮೇಲೆ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಅಡಿಗೆಗಳು ಮನೇಲಿ ಮಾಡ್ತೀವಿ, ಬೆಂದಾಗ ಅಡಿಗೆ ಬಹಳ ರುಚಿ ಇರ್ತದೆ, ನೊಂದಾಗ ಜೀವನ ಬುದ್ಧಿಯನ್ನು ಕಲಿಸ್ಕೊಡ್ತದೆ. ಇದು ನಿಮ್ಮ ತಲೆಯಲ್ಲಿರಲಿ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅನೇಕ ಹಿತವಚನಗಳನ್ನು ಹೇಳಿದ್ರು. ಕೃಷ್ಣ ಬೈರೇಗೌಡರು ಮತ್ತು ಸಂತೋಷ್ ಲಾಡ್ರ್ ಅವರು ಕೂಡ ನೇರವಾಗಿ ನಿಮ್ಗೆ ಅನೇಕ ಸಂದೇಶಗಳನ್ನು ಕೊಟ್ಟರು. ನಿಮ್ಮಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ಯುವಕರು ಬಹಳ ರಿಸ್ಕ್ ತೆಗೆದುಕೊಳ್ತಾರೆ ಜೀವನದಲ್ಲಿ. ಆದರೆ ನೀವು ಗೆದ್ದಾಗ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ನೀವು ಸೋತಾಗ
ನೀವು ಒಬ್ಬ ಗೈಡ್ ಆಗಿ ನೀವು ಬೆಳೀಲಿಕ್ಕೆ ಒಂದು ಅವಕಾಶ. ಯಾಕೆಂದ್ರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ. ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ನೀವು ಇರಬೇಕು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಟೀಕೆಗಳು ಬರ್ತದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಆದ್ದರಿಂದ ಟೀಕೆಗಳು ಬರಲಿ, ಆದರೆ ನೀವು ಮಾಡೋಂಥ ಸಾಧನೆಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು. ಇದು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ಸಂತೋಷದಲ್ಲಿ ಮಾತು ಕೊಡಕ್ಕೆ ಹೋಗ್ಬೇಡಿ. ಬಹಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆ ಎಲ್ಲ ನೀವು ಕೊಡಕ್ಕೆ ಹೋಗ್ಬೇಡಿ. ಕೋಪದಲ್ಲೂ ಉತ್ತರ ಕೊಡಕ್ಕೆ ಹೋಗ್ಬೇಡಿ. ಆಮೇಲೆ ದುಃಖದಲ್ಲಿ ನಿರ್ಧಾರಗಳನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ನಿಮ್ಮ ತಲೆಯಲ್ಲಿರಲಿ. ಬಹಳ ತಾಳ್ಮೆಯಿಂದ ಸಹನೆಯಿಂದ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ, ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ. ಇವತ್ತು ನೀವೆಲ್ಲ ಯೂತ್ ಕಾಂಗ್ರೆಸ್ನ ಮೆಂಬರ್ಸ್ ಆಗಿದ್ದೀರಿ. ಇವತ್ತು ನೀವೆಲ್ಲ ಸೇರಿ ಇಲ್ಲಿ ನಮ್ಮ ರಾಷ್ಟ್ರದ ಧ್ವಜದ ಬಾವುಟವನ್ನು ಎತ್ತಿ ಕಾಣಿಸ್ತಾ ಇದ್ದೀರಿ. ನಾನು ಕೂಡ ಈ ರಾಷ್ಟ್ರ ಧ್ವಜ ಹಾಕೊಂಡಿದ್ದೀನಿ, ನಮ್ಮ ಬಾವುಟ. ಇದು ಕಾಂಗ್ರೆಸ್ ಪಕ್ಷದ ಬಾವುಟ. ಬಿಜೆಪಿಯವರು ಜನತಾದಳ ಈ ಬಾವುಟ ಹಾಕೊಳ್ಳಲಿಕ್ಕೆ ಸಾಧ್ಯನಾ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ ಅಂತಂದ್ರೆ ಅವನ ಮೇಲೆ ಈ ಧ್ವಜವನ್ನು ಹಾಕ್ಲಿಕ್ಕೆ ಅವಕಾಶ ನಿಮ್ಗಿದೆ. ಆದರೆ ಬಿಜೆಪಿಯವ್ರಿಗೆ ಯಾರಲ್ಲಿ ದಳದವ್ರಿಗಾಲಿ ಈ ಅವಕಾಶ ಇಲ್ಲ. ಇದು ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಮಾತ್ರ ಇಂಥ ಒಂದು ದೊಡ್ಡ ಅವಕಾಶ ಇವತ್ತಿದೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು, ಆದರೆ ಸೂರ್ಯ ಉಡ್ತಾನೆ, ಸೂರ್ಯ ಕೆಳಗಡೆ ಬರ್ತಾನೆ. ಒಂದು ನಿಮಿಷ ರಾಮಚಂದ್ರಪ್ಪ ಪ್ಲೀಸ್, ರಾಮಚಂದ್ರಪ್ಪ ಪ್ಲೀಸ್ ಕೂತ್ಕೊಳ್ಳಿ. ಆಯ್ತು, ಇಲ್ಲಿ ಕೂತ್ಕೊಳ್ಳಿ. ಆಮೇಲೆ ಸೂರ್ಯ ಮೇಲಕ್ಕೆ ಹೋಗ್ತಾನೆ, ಸೂರ್ಯ ಮೇಲೆ ಕೆಳಗಡೆ ಬರ್ತಾನೆ. ಈ ರಾಜಕೀಯದಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ, ಯಾವುದು ಕೂಡ ಶಾಶ್ವತ ಇಲ್ಲ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮತ್ತು ಎಲ್ಲ ಪದಾಧಿಕಾರಿಗೆ ಹೇಳೋದಿಷ್ಟೇ. ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ನಾನು ಅಧಿಕಾರ ತೆಗೆದುಕೊಂಡ ದಿನ ಏನೋ ಒಂದು ಮಾತು ಹೇಳಿದೆ, ಐ ಬಿಲೀವ್ ಇನ್ ದಿ ಯೂತ್ ಅಂಡ್ ದಿ ವುಮೆನ್ ಅಂತ. ಯುವಕರು ಮತ್ತು ಹೆಣ್ಮಕ್ಳಿಗೋಸ್ಕರ ಕಾರ್ಯಕ್ರಮವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಆ ಯುವನಿಧಿಯನ್ನ ನಿಮಗೋಸ್ಕರ ಕೊಟ್ಟಿದ್ದೇವೆ. ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಹಿಂದೆ ಕೊಟ್ಟಿದ್ದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ, ಗೃಹಜ್ಯೋತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇವೆಲ್ಲ ಕೂಡ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ. ಇದು ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಎಲ್ಲ ನಾಯಕರುಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ. ಮಂಜುನಾಥ್ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲು ನಾನು ಹೇಳ್ಕೊಂಡು ಬಂದಿದ್ದೇನೆ, ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್. ಅದು ಕಂಪಲ್ಸರಿ, ಅದರಲ್ಲಿ ಯಾವ ರಾಜ್ಯನೂ ಇಲ್ಲ. ಆ ಡಿಜಿಟಲ್ ಯೂತು ಆ ಬೂತ್ನಲ್ಲಿರುವಂಥ 200 ಜನ 300 ಜನ ಮೆಂಬರ್ಸ್ ಮಾಡಬೇಕು. ಪ್ರತಿ ಬೂತಲ್ಲೂ ಕೂಡ 25 ಜನ ಕಾರ್ಯಕರ್ತರ ಒಂದು ಪಡೆಯನ್ನ ಮಾಡಬೇಕು. ಒನ್ ಬೂತ್ 25 ಮೆಂಬರ್ಸ್ ಕಂಪಲ್ಸರಿ ಇರಬೇಕು. ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸಬೇಕು. ಯಾರು ಬೂತಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಾನೆ ಅವನೇ ನಾಯಕ ಹೊರತು ನನ್ನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು, ಸಿದ್ದರಾಮಯ್ಯನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ. ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟರ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಟಿಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ, ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ
ಅಧಿಕಾರಕ್ಕೆ ತರ್ತಿರಲ್ಲ ಅವರು ಮಾತ್ರ ನಮ್ಮ ನಾಯಕರು. ಸೊ ಆದ್ರಿಂದ ಈ ಸಂದರ್ಭದಲ್ಲಿ ತಮಗೆಲ್ಲ ನಾನು ಹೇಳೋದಿಷ್ಟೇ, ಈಗ ದೀಪ ಹಚ್ಚಿತು, ದೀಪದ ಹಿಂದೆ ಬತ್ತಿ ಇತ್ತು, ದೀಪದ ಹಿಂದೆ ಕೆಳಗಡೆ ಎಣ್ಣೆ ಇತ್ತು. ಆ ದೀಪ ಕೆಳಗಡೆ ಎಣ್ಣೆನೂ ಕಾಣಲಿಲ್ಲ, ಬತ್ತಿನೂ ಕಾಣಲಿಲ್ಲ, ಬರೀ ಬೆಳಕು ಮಾತ್ರ ಇತ್ತು. ಹಂಗೆ ನೀವೆಲ್ಲ ಬಹಳ ಜನ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನೀವು ಗೆದ್ದ ತಕ್ಷಣ ನೀವು ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಿಮ್ಮಿಂದ ಶ್ರಮ ಪಟ್ಟಂತ ಯಾರು ಕಾರ್ಯಕರ್ತರು ನಿಮ್ಮನ್ನ ಗೆಲ್ಲಿಸಿ ಹೋರಾಟ ಮಾಡಿದ್ದಾರೆ ಅವರು ನಮ್ಮ ನಿಜವಾದ ನಾಯಕರೇ ಹೊರತು ನೀವು ನಾಯಕರಲ್ಲ. ಇದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು. ಯಾರು ಬತ್ತಿ ಆಗಿದ್ರು, ಯಾರು ಎಣ್ಣೆ ಆಗಿದ್ರು, ಯಾರು ಹೋರಾಟ ಮಾಡಿದ್ರು, ಯಾರು ಅತಿ ಹೆಚ್ಚು ಮೆಂಬರ್ಗಳನ್ನು ಮಾಡಿದ್ರು, ಅವರು ನಿಜವಾದಂಥ ನಾಯಕರುಗಳು. ಅವರೆಲ್ಲರೂ ಕೂಡ ಗೌರವ ಕೊಟ್ಟು ಒಟ್ಟು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಎಲೆಕ್ಷನ್ ಮುಗಿದಿದೆ. ಈಗಾಗಲೇ ಬಸವನಗೌಡ ಬಾದಲಿ ಅವರು ಕೂಡ ಹೇಳಿದ್ರು, BV ಶ್ರೀನಿವಾಸ್ ಅವರು ಹೇಳಿದ್ರು, ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು, ಎಲೆಕ್ಷನ್ ಇದು ಆಂತರಿಕವಾದಂಥ ಎಲೆಕ್ಷನ್. ನಿಮ್ಮ ಹೋರಾಟ ಏನಿದ್ರು ಮುಂದಕ್ಕೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ನೀವೆಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ನಡ್ಕೊಂಡು ಹೋಗುವಂತ ಒಂದು ಭಾಗ್ಯ ನಿಮ್ಗೆಲ್ಲ ದೊರಕಬೇಕು. ಅದಕ್ಕೆ ತಾವೆಲ್ಲ ದೂರದರ್ಶನ ತಾವು ಈ ಸಂದರ್ಭದಲ್ಲಿ ತಾವೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆದ್ರಿಂದ ಸಾಧನೆ ಮಾಡಲು ಹೋರಾಡುವನಿಗೆ ದಾರಿಯಲ್ಲಿ ನೂರಾರು ಅಡೆತಡೆಗಳಿರ್ತದೆ. ಆದರೆ ಯುವಜನರ ಕರ್ತವ್ಯ ಏನಿದೆ, ಆ ಏನಾದ್ರು ಹೋರಾಟ ಮಾಡಿ ಯಶಸ್ಸಾಗಬೇಕು ಅಂದ್ರೆ ಬೇಕಾದ ಶ್ರಮ ಇರ್ತದೆ. ನಾನಿಲ್ಲ ಅಂತ ಹೇಳುವುದಿಲ್ಲ. ನಿಮ್ಮನ್ನ ಮೇಲ್ಗಡೆಯಿಂದ ಕೆಳಗಡೆ ಕೇಳಿತಾರೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ಮೋರ್ ಎನಿಮೀಸ್, ಮೋರ್ ವರ್ಕ್ ಮೋರ್ ಮಿಸ್ಟೇಕ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್, ನೋ ವರ್ಕ್ ನೋ ಮಿಸ್ಟೇಕ್ ಅಂತ ಒಂದು ಮಾತನ್ನು ಹೇಳಿದ್ದೇನೆ. ಹಂಗೆ ಯಾರು ಜಾರಿ ಹೆಚ್ಚಿಗೆ ಶಕ್ತಿಶಾಲಿಯಾಗಿರ್ತಾರೋ ಅವನ ಮೇಲೆ ಬಹಳ ವೈರಿಗಳು ಆಗ್ತಾರೆ. ನೀವು ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ಯುವ ಜನರಲ್ಲಿ ಇದೆ. ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು. ಈಗ ಯುವಕರು ತಾವೆಲ್ಲ ಇದ್ದೀರಿ. ನಿಮ್ಮ ನಡೆ ಹಳ್ಳಿ ಕಡೆ ಬೂತ್ ಕಡೆ ಇರಬೇಕು. ನಿಮ್ಮ ನಡೆ ನಮ್ಮ ಗ್ಯಾರಂಟಿ ಕಡೆ ಇರಬೇಕು. ನಿಮ್ಮ ನಡೆ ಬೂತ್ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು 2028ರಲ್ಲಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋ ಕಡೆ ಇರಬೇಕು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಶಪಥವನ್ನು ಈ ಸಂದರ್ಭದಲ್ಲಿ ತಾವು ಮಾಡಬೇಕಾಗಿದೆ. ಆದ್ರಿಂದ ನಾನು ಇನ್ನೊಂದಿನ ನಿಮ್ಮ ಅಧ್ಯಕ್ಷರಿಗೆ, AICC ಅಧ್ಯಕ್ಷರಿಗೆ ಎಲ್ಲರೂ ಕೂಡ ತಿಳಿಸಿ ನಾನು ಪ್ರತ್ಯೇಕವಾದಂತಹ ಸಭೆಯನ್ನು ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೇನೆ. ನಾನು ಪದಾಧಿಕಾರಿಗಳ ಸಭೆಗೆ ನಾನು ಖುದ್ದಾಗಿ ನಾನೇ ಬರ್ತೇನೆ. ಕೆಲವು ಸಲಹೆಗಳನ್ನು ಕೊಡ್ತೇನೆ. ನಿಮ್ಮ ಶಕ್ತಿ ಏನಿದು ಅಂತ ನಿಮಗೆ ಅರಿವಿಲ್ಲ. ಈಗಾಗಲೇ ಅನೇಕ ಸ್ಟೇಜ್ ಮೇಲೆ ನಾವೆಲ್ಲ ಕೂತಿದ್ದೀವಲ್ಲ, ಮತ್ತಿಕಟ್ಟಿಯಿಂದ ಹಿಡಿದು, ನಮ್ಮ ನಂಜೇಮಟ್ಟಿಯಿಂದ ಹಿಡಿದು, ವಿನಯ್ ಕುಮಾರ್ ಸೊರ್ಕೆಯಿಂದ ಹಿಡಿದು, ಕೃಷ್ಣ ಬೈರೇಗೌಡದಿಂದ, ರಿಜ್ವಾನಿಂದ ಹಿಡಿದು, ಬಾದಲಿಯಿಂದ ಹಿಡಿದು ಇವರೆಲ್ಲ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರು. ರೇವಣ್ಣವರು, ವಿನಯ್ ಕುಮಾರ್ ಸೊರ್ಕೆ ಅವರು ಕೂಡ ಬಂದಿದ್ದಾರೆ. ನಮ್ಮ ದಿನೇಶ್ ಗುಂಡ್ರಾಯರು ಬಂದಿದ್ದಾರೆ. ಅವರು 5 ಬಾರಿ MLA ಆಗಿದ್ದಾರೆ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು, ಆಫೀಸ್ ಬೇರರ್ ಆಗಿದ್ದು. ಆಂಜನೇಯ ಬಂದಿದ್ದಾರೆ. ಆಂಜನೇಯ ಬಂದಿದ್ದ. ಅವ್ರು ಸ್ಟೇಟ್ ಪ್ರೆಸಿಡೆಂಟು, ನಾನು ಡಿಸ್ಟಿಕ್ ಪ್ರೆಸಿಡೆಂಟು. ನಮ್ಮ ನಂಜೇಮಟ್ಟು ಸ್ಟೇಟ್ ಪ್ರೆಸಿಡೆಂಟು, ನಾನು ಡಿಸ್ಟಿಕ್ ಪ್ರೆಸಿಡೆಂಟು. ಅವ್ರು ನಮ್ಮ ಗುರುಗಳಿದ್ದಂಗೆ. ಅವರು ಜಾರ್ಜು ಸ್ಟೇಟ್ ಪ್ರೆಸಿಡೆಂಟು, ನಾನು ತಾಲೂಕ್ ಪ್ರೆಸಿಡೆಂಟು. ನೋಡಿ ಎಷ್ಟು ವಿಪರ್ಯಾಸ ಬದಲಾವಣೆ ಇವತ್ತಿದೆ. ಎಲ್ಲ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ. ಇನ್ನು ಮುಂದಕ್ಕೂ ಒಂದಷ್ಟು ಜನ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ, ನನಗೆ ವಿಶ್ವಾಸ ಇದೆ.
ಸೊ ಯಾರು ಯೂತ್ ಕಾಂಗ್ರೆಸ್ನ ಸದಸ್ಯರಾಗ್ತಾನೆ, ಯಾರು NSU ಸದಸ್ಯರಾಗ್ತಾನೆ, 90% ಈ ಪಕ್ಷದಲ್ಲೇ ಉಳ್ಕೊಳ್ತಾರೆ. ಇದು ನನ್ನ ಇತಿಹಾಸದ ಒಂದು ಪುಟ. ಇದನ್ನು ನನಗೆ ಗಮನ ಇದೆ. ಮುಂದಕ್ಕೆ ಭಾರತದ ಸಂವಿಧಾನ ಇವತ್ತು ಅಮೆಂಡ್ಮೆಂಟ್ ಆಗೋಗಿದೆ. 33% ರಿಸರ್ವೇಶನ್, ಇನ್ನ 74 ಸೀಟ್ಗಳನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾರು ಕೈಲೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಂತ ಹೇಳಿ DK ಶಿವಕುಮಾರ್ ಮಕ್ಕಳು, DK ಶಿವಕುಮಾರ್ ಹೆಂಡ್ತಿನೋ, ಇಲ್ಲ ನಮ್ಮ ಸಲೀಂ ಹೆಂಡ್ತಿನೋ, ಇಲ್ಲ ದಿನೇಶ್ ಹೆಂಡ್ತಿನೋ ಅಲ್ಲ. ನೀವು ಕಾರ್ಯಕರ್ತರು ಈ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ಳೋಷ್ಟು ಶಕ್ತಿ ನಿಮಗೆ ಬರಬೇಕು. ಆಗ ಮಾತ್ರ ನಿಮ್ಮ ನಾಯಕತ್ವಕ್ಕೆ ಒಂದು ದೊಡ್ಡ ಶೋಭೆ ಬಂದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲ ಕೂಡ, ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನಿಮಗೆ ಸಿಕ್ಕಿರುವಂಥ ನಾಯಕತ್ವದ ಗುಣದ ಅವಕಾಶ, ಇದನ್ನು ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ತಾವೆಲ್ಲ ರೂಪಿಸ್ಕೊಂಡು ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತದೆ. ನೀವು ಯಾರ ಮೇಲೂ ಕಾಂಗ್ರೆಸ್ಸಲ್ಲಿ ಅಂತರಾಗಿ ನೀವೇ ಕೂಡ ಕಾಲು ಎಳೆದ್ಬಿಟ್ಟು ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಸೋತಿದ್ದಾನೆ ಅವನ ಮುಗಿಸೋಂಥ ಪ್ರಯತ್ನ, ಸೋತಿರೋನು ಗೆದ್ದವನ್ನ ಮುಗಿಸೋಂಥ ಪ್ರಯತ್ನ ಮಾಡಿದ್ರೆ ಈ DK ಶಿವಕುಮಾರ್ ಮುಂದಕ್ಕೆ ನಿಮಗೆ ಯಾವ ಥರದ ಅವಕಾಶನೂ ಕೊಡೋದಿಲ್ಲ. ಯಾರು ನಿಮ್ಮ ವ್ಯಕ್ತಿಗತವಾದಂಥ ವಿಚಾರಗಳನ್ನು ಬಿಟ್ಟು ಪಕ್ಷದ ಕಡೆ ನೀವೆಲ್ಲ ಕೆಲಸವನ್ನು ಮಾಡ್ತೀರಿ, ಅದಕ್ಕೆ ನಾವು ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ವಿಚಾರಗಳು ಇದೆ. ಕೊನೆಯದಾಗಿ ನಾನು ನಮ್ಮ ದಿನೇಶ್ ಗುಂಡೂರಾಯರು ಕೂಡ ನನ್ನ ಭಾಷಣ ಆದಮೇಲೆ ಅವರು ಕೂಡ ಮಾತಾಡಬೇಕು. ಯಾಕೆ ಅವ್ರಿಗೂ ಕೂಡ ಮತ್ತು ರಿಜ್ವಾನ್ ಕೂಡ ಮಾತಾಡಬೇಕು. ಅವರಿಬ್ಬರು ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಸ್ತಿ ಇದ್ದಂಗೆ. ಅನೇಕ ಸಂಘಟನೆಗಳನ್ನ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ, ಇನ್ನು ಭಾಳ ಜನ ನಮ್ಮ ನಂಜೇಮಠ್ಗೆಲ್ಲ ಭಾಷಣ ಮಾಡಕ್ಕೆ ಬಿಟ್ಟರೆ 1 ಗಂಟೆ ಮಾತಾಡ್ತಾರೆ. ಭಾಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಇಸ್ ವೆರಿ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ಸ್ ಅವರೆಲ್ಲ. ಸೊ ಈಗ ಹೊಸ ತಳಿ ನಮ್ಮ ದಿನೇಶ್ ಗುಂಡೂರಾಯರ್ ಮತ್ತು ನಮ್ಮ ರಿಜ್ವಾನ್ ಅವರು ಮಾತಾಡ್ತಾರೆ. ನನಗೆ ಅಸೆಂಬ್ಲಿಲಿ ದೊಡ್ಡ ವಿಚಾರಗಳಿದೆ, ಕೌನ್ಸಿಲಲ್ಲಿ ಅಸೆಂಬ್ಲಿಲಿ. ಆದರೂ ಕೂಡ ಫಸ್ಟ್ ಪಕ್ಷ ಮುಖ್ಯ. ಪಕ್ಷ ಇದ್ರೆ ಅಧಿಕಾರ, ಪಕ್ಷ ಇದ್ರೆ ಸರ್ಕಾರ, ನೀವಿದ್ರೆ ನಾವು ಅನ್ನೋ ದೃಷ್ಟಿಯಿಂದ ನಿಮಗೆ ಗೌರವನ ಕೊಡಬೇಕು ಅಂತೇಳಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಭಾಳ ಸಂತೋಷ ಆಯಿತು. ಆದರೆ ಸಂತೋಷಕ್ಕೆ ಗೌರವ ಬರಬೇಕಾದ್ರೆ ನೀವು ಶಿಸ್ತನ್ನು ಕಲಿಬೇಕು. ನಿಮ್ಮ ಶಿಸ್ತಿಲ್ಲ ಅಂದರೆ ಯಾವ ಪಕ್ಷ ಕೂಡ ಉಳಿಲಿಲ್ಲ. ನನಗೆ ವಿಶ್ವಾಸ ಇದೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 2029ರಲ್ಲಿ ಈ ರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ರಾಹುಲ್ ಗಾಂಧಿ ಅವರು ನಾಯಕತ್ವ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ, ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಧ್ವಜ ಹಾರ್ತದೆ ಅನ್ನೋ ವಿಶ್ವಾಸ ನನಗಿದೆ. ನನ್ನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಯೂತ್ ಕಾಂಗ್ರೆಸ್.